ರಾಜ್ಯ ನಾಯಕತ್ವ ಗೊಂದಲ ಇತ್ಯರ್ಥ ಮಾಡಿ ಅಂತ ಸುರ್ಜೇವಾಲಾಗೆ ಪರಿಷತ್ ಸದಸ್ಯರು ಮನವಿಯನ್ನ ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಮನವಿ ಮಾಡಿಕೊಂಡಿದ್ದಾರೆ. ದೆಹಲಿಯಲ್ಲಿ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಮನವಿ ಮಾಡಿಕೊಂಡಿರೋದು. ಪರಿಷತ್ ಸದಸ್ಯರಾದ ಪುಟ್ಟಣ್ಣ, ಟಿ.ಡಿ. ಶ್ರೀನಿವಾಸ್, ರಾಜ್ಯದ ಹಲವು ಕಾಂಗ್ರೆಸ್ ಎಂಎಲ್ಸಿಗಳಿಂದ ಮನವಿ ಸಲ್ಲಿಕೆ ಆಗಿದೆ. ಎಂಎಲ್ಸಿಗಳಿಗೆ ಸಿಗಬೇಕಾದ ಸ್ಥಾನಮಾನ ನೀಡಿ ಅಂತ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸ್ಥಾನಮಾನ ನೀಡಿ ಅಂತ ಸಂಪುಟದಲ್ಲಿ 5ರಿಂದ 6 ಎಂಎಲ್ಸಿಗಳಿಗೆ ಅವಕಾಶಕ್ಕೋಸ್ಕರ ಬೇಡಿಕೆಯನ್ನು ಇಟ್ಟಿದ್ದಾರೆ. ಪರಿಷತ್ ಸದಸ್ಯರಿಂದ ಮನವಿ ಸಲ್ಲಿಕೆ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರೇನೋ ಇಂಧನ ಉಳಿಸಲು ಸಾರ್ವಜನಿಕ ಸಾರಿಗೆ ಬಳಸುವಂತೆ ಸಲಹೆ ನೀಡಿದರು. ಆದರೆ ಬೆಂಗಳೂರಲ್ಲಿ ಈ ಸಂದೇಶವನ್ನು ಎಷ್ಟರ ಮಟ್ಟಿಗೆ ಜಾರಿ ಮಾಡಬಹುದು ಅಂತ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಹೇಳಿತ್ತು. ಈ ವೇಳೆ ರಿಪಬ್ಲಿಕ್ ಕ್ಯಾಮೆರಾ ಕಣ್ಣಿಗೆ ಕಂಡಿದ್ದೇನು? ವರದಿ ನೋಡಿ. ಬೆಂಗಳೂರು ಮಂದಿಗೆ ದುಬಾರಿಯಾಯಿತು ಮೆಟ್ರೋ. ಟಿಕೆಟ್ ದರ ಇಳಿಕೆಗೆ ಸಾರ್ವಜನಿಕರಿಂದ ಆಗ್ರಹ. ಕೊಲ್ಲಿಯ ಕದನದಿಂದ ಮತ್ತೆ ಭಾರತದಲ್ಲಿ ಕೊರೋನಾ ಕರಾಳ ಕಾಲ ಬಂದೊದಗುವ ಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಸಾರ್ವಜನಿಕರಿಗೆ 9 ಸಂದೇಶಗಳನ್ನು ನೀಡಿದ್ದು, ಇಂಧನ ಬಳಕೆಗೆ ಸಾರ್ವಜನಿಕರು ಸಾರಿಗೆ ಬಳಸುವಂತೆ ಹೇಳಿದ್ರು. ಮೋದಿಯವರ ಮಾತು ಬೆಂಗಳೂರಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ಅರಿಯಲು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ಗೆ ಇಳಿದಿತ್ತು. ಪ್ರಧಾನಿ ನರೇಂದ್ರ ಮೋದಿ ನೀಡಿರುವ ಸಂದೇಶ ಇದೀಗ ದೇಶದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಅದರಲ್ಲೂ ಸಾರ್ವಜನಿಕ ಸಾರಿಗೆ ಬಳಕೆಯ ವಿಚಾರದಲ್ಲಿ ಪರ ಮತ್ತು ವಿರೋಧ ಚರ್ಚೆಗಳಾಗ್ತಾ ಇದ್ದು, ಒಂದಿಷ್ಟು ಜನ ಸರಿ ಅಂತ ಮೋದಿ ಮಾತಿಗೆ ಸೈ ಅಂದ್ರೆ ಒಂದಿಷ್ಟು ಜನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರು ಹೇಳಿರೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ತುಂಬ ಕರೆಕ್ಟಾಗಿ ಹೇಳಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ, ನಾವು 50 to 55% ಅಷ್ಟು ಇಂಪೋರ್ಟ್ಸು ಕ್ರೂಡಲ್ಲೇ ಮಾಡ್ಕೊತಾ ಇದ್ದೀವಿ. ಸೊ ಕ್ರೂಡನ್ನು ಕಮ್ಮಿ ಮಾಡ್ಕೊಂಡ್ರೆ ನಮಗೆ ರುಪಿನೂ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ, ಆಮೇಲಿಂದ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಸೊ ವಾಟ್ ಹಿ ಹ್ಯಾಸ್ ಸೆಡ್ ಈಸ್ ಅಕ್ಸೆಪ್ಟೆಡ್ ಬೈ ಮೀ. ಸಾರ್ವಜನಿಕರ ಸಾರಿಗೆಯ ಒಂದು ಮೂಲವಾದ ಮೆಟ್ರೋ ಪ್ರಯಾಣ ಬೆಂಗಳೂರಿಗರಿಗೆ ಹೊರೆಯಾಗ್ತಾ ಇದೆ. ದೇಶದ ಬೇರೆ ಮೆಟ್ರೋಗೆ ಹೋಲಿಸಿದ್ರೆ ನಮ್ಮ ಮೆಟ್ರೋ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿದೆ. ಹೀಗಾಗಿ ಮೆಟ್ರೋ ಬಳಕೆ ಬಗ್ಗೆ ಒಂದಿಷ್ಟು ಅಸಮಾಧಾನ ಸೃಷ್ಟಿಯಾಗಿದೆ. ಇದರ ಜೊತೆಗೆ ಎಲ್ಲ ಕಡೆ ಮೆಟ್ರೋ ಸಂಪರ್ಕ ಇಲ್ಲದೇ ಇರೋ ಕಾರಣಕ್ಕೆ ಮೆಟ್ರೋ ಇಳಿದ ಬಳಿಕವೂ ಆಟೋ ಕ್ಯಾಬ್ ಬಳಸಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಮೋದಿ ಹೇಳಿರೋದು ಅದೇ ಫಾರಿನ್ ಎಕ್ಸ್ಚೇಂಜ್ ಪ್ರಿಸರ್ವೇಷನ್ ದೃಷ್ಟಿಯಿಂದ ಹೇಳಿರೋದು. ಅದು ಎಷ್ಟರ ಮಟ್ಟಿಗೆ ನಮ್ಮ ಜನ ಅದಕ್ಕೆ ಸ್ಪಂದಿಸ್ತಾರೋ ನನಗೆ ಗೊತ್ತಿಲ್ಲ. ಎಲ್ಲ ಏನಂದರೆ ನಾನೊಬ್ಬ ಮಾಡಿದ್ರೆ ಏನು ಉಳಿಯುತ್ತಾ ಅಂತ ಆ ಥರ ಇದ್ದರೆ ಕಷ್ಟ. ಎಲ್ಲರೂ ಅದಕ್ಕೆ ಕೈ ಜೋಡಿಸ್ಬೇಕು. ಮೋದಿ ಅವರ ಇದಕ್ಕೆ ಏನು ವಾಟ್ ಯು ಕಾಲ್ ಹಿಸ್ ಕಾಲ್. ಪರ ವಿರೋಧದ ಚರ್ಚೆ ಏನೇ ಇರಲಿ, ಆದರೆ ಪ್ರಧಾನಿ ಮೋದಿಯವರ ಮಾತಿಗೆ ಬೆಂಗಳೂರಿನ ಜನರು ದನಿಗೂಡಿಸಿದ್ದಾರೆ. ಇಂಧನ ಉಳಿಸಲು ಸಾರ್ವಜನಿಕ ಸಾರಿಗೆಗಳ ಮೊರೆ ಹೋಗಿದ್ದಾರೆ. ದುಬಾರಿಯಾಗಿರುವಂಥ ಮೆಟ್ರೋ ಟಿಕೆಟ್ ದರವನ್ನು ಕಡಿಮೆ ಮಾಡಿದರೆ ಇನ್ನಷ್ಟು ಒಳ್ಳೆಯದು ಅನ್ನೋ ಆಗ್ರಹವೂ ಕೂಡ ಕೇಳಿಬಂದಿದೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ನಾಯಕತ್ವ ಗೊಂದಲ ಇತ್ಯರ್ಥ ಮಾಡಿ ಅಂತ ಸುರ್ಜೇವಾಲಾಗೆ ಪರಿಷತ್ ಸದಸ್ಯರು ಮನವಿಯನ್ನ ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಮನವಿ ಮಾಡಿಕೊಂಡಿದ್ದಾರೆ. ದೆಹಲಿಯಲ್ಲಿ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಮನವಿ ಮಾಡಿಕೊಂಡಿರೋದು. ಪರಿಷತ್ ಸದಸ್ಯರಾದ ಪುಟ್ಟಣ್ಣ, ಟಿ.ಡಿ. ಶ್ರೀನಿವಾಸ್, ರಾಜ್ಯದ ಹಲವು ಕಾಂಗ್ರೆಸ್ ಎಂಎಲ್ಸಿಗಳಿಂದ ಮನವಿ ಸಲ್ಲಿಕೆ ಆಗಿದೆ. ಎಂಎಲ್ಸಿಗಳಿಗೆ ಸಿಗಬೇಕಾದ ಸ್ಥಾನಮಾನ ನೀಡಿ ಅಂತ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸ್ಥಾನಮಾನ ನೀಡಿ ಅಂತ ಸಂಪುಟದಲ್ಲಿ 5ರಿಂದ 6 ಎಂಎಲ್ಸಿಗಳಿಗೆ ಅವಕಾಶಕ್ಕೋಸ್ಕರ ಬೇಡಿಕೆಯನ್ನು ಇಟ್ಟಿದ್ದಾರೆ. ಪರಿಷತ್ ಸದಸ್ಯರಿಂದ ಮನವಿ ಸಲ್ಲಿಕೆ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರೇನೋ ಇಂಧನ ಉಳಿಸಲು ಸಾರ್ವಜನಿಕ ಸಾರಿಗೆ ಬಳಸುವಂತೆ ಸಲಹೆ ನೀಡಿದರು. ಆದರೆ ಬೆಂಗಳೂರಲ್ಲಿ ಈ ಸಂದೇಶವನ್ನು ಎಷ್ಟರ ಮಟ್ಟಿಗೆ ಜಾರಿ ಮಾಡಬಹುದು ಅಂತ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಹೇಳಿತ್ತು. ಈ ವೇಳೆ ರಿಪಬ್ಲಿಕ್ ಕ್ಯಾಮೆರಾ ಕಣ್ಣಿಗೆ ಕಂಡಿದ್ದೇನು? ವರದಿ ನೋಡಿ.
ಬೆಂಗಳೂರು ಮಂದಿಗೆ ದುಬಾರಿಯಾಯಿತು ಮೆಟ್ರೋ. ಟಿಕೆಟ್ ದರ ಇಳಿಕೆಗೆ ಸಾರ್ವಜನಿಕರಿಂದ ಆಗ್ರಹ. ಕೊಲ್ಲಿಯ ಕದನದಿಂದ ಮತ್ತೆ ಭಾರತದಲ್ಲಿ ಕೊರೋನಾ ಕರಾಳ ಕಾಲ ಬಂದೊದಗುವ ಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಸಾರ್ವಜನಿಕರಿಗೆ 9 ಸಂದೇಶಗಳನ್ನು ನೀಡಿದ್ದು, ಇಂಧನ ಬಳಕೆಗೆ ಸಾರ್ವಜನಿಕರು ಸಾರಿಗೆ ಬಳಸುವಂತೆ ಹೇಳಿದ್ರು. ಮೋದಿಯವರ ಮಾತು ಬೆಂಗಳೂರಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ಅರಿಯಲು ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ಗೆ ಇಳಿದಿತ್ತು. ಪ್ರಧಾನಿ ನರೇಂದ್ರ ಮೋದಿ ನೀಡಿರುವ ಸಂದೇಶ ಇದೀಗ ದೇಶದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಅದರಲ್ಲೂ ಸಾರ್ವಜನಿಕ ಸಾರಿಗೆ ಬಳಕೆಯ ವಿಚಾರದಲ್ಲಿ ಪರ ಮತ್ತು ವಿರೋಧ ಚರ್ಚೆಗಳಾಗ್ತಾ ಇದ್ದು, ಒಂದಿಷ್ಟು ಜನ ಸರಿ ಅಂತ ಮೋದಿ ಮಾತಿಗೆ ಸೈ ಅಂದ್ರೆ ಒಂದಿಷ್ಟು ಜನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರು ಹೇಳಿರೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ತುಂಬ ಕರೆಕ್ಟಾಗಿ ಹೇಳಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ನಾವು 50-55% ಅಷ್ಟು ಇಂಪೋರ್ಟ್ಸು ಕ್ರೂಡಲ್ಲೇ ಮಾಡ್ಕೊತಾ ಇದ್ದೀವಿ. ಸೊ ಕ್ರೂಡನ್ನು ಕಮ್ಮಿ ಮಾಡ್ಕೊಂಡ್ರೆ ನಮಗೆ ರುಪಿನೂ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ, ಆಮೇಲಿಂದ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಸೊ ವಾಟ್ ಹಿ ಹ್ಯಾಸ್ ಸೆಡ್ ಈಸ್ ಅಕ್ಸೆಪ್ಟೆಡ್ ಬೈ ಮೀ. ಸಾರ್ವಜನಿಕರ ಸಾರಿಗೆಯ ಒಂದು ಮೂಲವಾದ ಮೆಟ್ರೋ ಪ್ರಯಾಣ ಬೆಂಗಳೂರಿಗರಿಗೆ ಹೊರೆಯಾಗ್ತಾ ಇದೆ. ದೇಶದ ಬೇರೆ ಮೆಟ್ರೋಗೆ ಹೋಲಿಸಿದ್ರೆ ನಮ್ಮ ಮೆಟ್ರೋ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿದೆ. ಹೀಗಾಗಿ ಮೆಟ್ರೋ ಬಳಕೆ ಬಗ್ಗೆ ಒಂದಿಷ್ಟು ಅಸಮಾಧಾನ ಸೃಷ್ಟಿಯಾಗಿದೆ. ಇದರ ಜೊತೆಗೆ ಎಲ್ಲ ಕಡೆ ಮೆಟ್ರೋ ಸಂಪರ್ಕ ಇಲ್ಲದೆ ಇರೋ ಕಾರಣಕ್ಕೆ ಮೆಟ್ರೋ ಇಳಿದ ಬಳಿಕವೂ ಆಟೋ ಕ್ಯಾಬ್ ಬಳಸಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಮೋದಿ ಹೇಳಿರೋದು ಅದೇ ಫಾರಿನ್ ಎಕ್ಸ್ಚೇಂಜ್ ಪ್ರಿಸರ್ವೇಷನ್ ದೃಷ್ಟಿಯಿಂದ ಹೇಳಿರೋದು. ಅದು ಎಷ್ಟರ ಮಟ್ಟಿಗೆ ನಮ್ಮ ಜನ ಅದಕ್ಕೆ ಸ್ಪಂದಿಸ್ತಾರೋ ನನಗೆ ಗೊತ್ತಿಲ್ಲ. ಎಲ್ಲ ಏನಂದರೆ ನಾನೊಬ್ಬ ಮಾಡಿದ್ರೆ ಏನು ಉಳಿಯುತ್ತಾ ಅಂತ ಆ ಥರ ಇದ್ದರೆ ಕಷ್ಟ. ಎಲ್ಲರೂ ಅದಕ್ಕೆ ಕೈ ಜೋಡಿಸ್ಬೇಕು. ಮೋದಿ ಅವರ ಇದಕ್ಕೆ ಏನು ವಾಟ್ ಯು ಕಾಲ್ ಹಿಸ್ ಕಾಲ್. ಪರ ವಿರೋಧದ ಚರ್ಚೆ ಏನೇ ಇರಲಿ, ಆದರೆ ಪ್ರಧಾನಿ ಮೋದಿಯವರ ಮಾತಿಗೆ ಬೆಂಗಳೂರಿನ ಜನರು ದನಿಗೂಡಿಸಿದ್ದಾರೆ. ಇಂಧನ ಉಳಿಸಲು ಸಾರ್ವಜನಿಕ ಸಾರಿಗೆಗಳ ಮೊರೆ ಹೋಗಿದ್ದಾರೆ. ದುಬಾರಿಯಾಗಿರುವಂಥ ಮೆಟ್ರೋ ಟಿಕೆಟ್ ದರವನ್ನು ಕಡಿಮೆ ಮಾಡಿದರೆ ಇನ್ನಷ್ಟು ಒಳ್ಳೆಯದು ಅನ್ನೋ ಆಗ್ರಹವೂ ಕೂಡ ಕೇಳಿಬಂದಿದೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ನಾಯಕತ್ವ ಗೊಂದಲ ಇತ್ಯರ್ಥ ಮಾಡಿ ಅಂತ ಸುರ್ಜೇವಾಲಾಗೆ ಪರಿಷತ್ ಸದಸ್ಯರು ಮನವಿಯನ್ನ ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಮನವಿ ಮಾಡಿಕೊಂಡಿದ್ದಾರೆ. ದೆಹಲಿಯಲ್ಲಿ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಮನವಿ ಮಾಡಿಕೊಂಡಿರೋದು. ಪರಿಷತ್ ಸದಸ್ಯರಾದ ಪುಟ್ಟಣ್ಣ, TD ಶ್ರೀನಿವಾಸ್, ರಾಜ್ಯದ ಹಲವು ಕಾಂಗ್ರೆಸ್ MLCಗಳಿಂದ ಮನವಿ ಸಲ್ಲಿಕೆ ಆಗಿದೆ. MLCಗಳಿಗೆ ಸಿಗಬೇಕಾದ ಸ್ಥಾನಮಾನ ನೀಡಿ